ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಸನ್ಮಾನ್ಯ ಸಿ.ಬಿ. ಪಾಪಣ್ಣ ಅವರು ಹಿರಿಯೂರು ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪ್ರಬಲ ಆಕಾಂಕ್ಷಿ ಕೂಡ ಹೌದು. ಇವರು ಕೇವಲ ಒಬ್ಬ ಜನನಾಯಕ ಮಾತ್ರ ಅಲ್ಲ, ಹಿರಿಯೂರಿನ ಜನಮನದ ಭಾಗ್ಯವಿದಾತ. ಹೌದು, ಶ್ರೀ ಸಿ.ಬಿ. ಪಾಪಣ್ಣ ಹಿರಿಯೂರು ಕ್ಷೇತ್ರದ ಜನಪ್ರಿಯ ಧೀಮಂತ ಕಾಂಗ್ರೆಸ್ ಪಕ್ಷದ ಪ್ರಬಲ ಸದಾಶದಾಯವಂತ, ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಮುನ್ನಡೆದಂತಹ ಸಂತ, ಜನರ ಕಷ್ಟಕ್ಕೆ ಸದಾ ಮಿಡಿಯುವಂಥ ಕರುಣಾವಂತ, ಕೆರೆ ಏರಿಗಳ ನವೀಕರಿಸಿ ಜಲದ ಧಾರೆಯನ್ನ ತಂದವರು, ಹಳ್ಳಿ ಹಳ್ಳಿಗೆ ಬೋರ್ವೆಲ್ಗಳನ್ನು ಕೊರೆಸಿ ನೀರನ್ನ ಕೊಟ್ಟವರು, ಅರಿಶಿನಗುಂಡಿ ಗ್ರಾಮಕ್ಕೆ ಭವ್ಯ ದ್ವಾರದ ಬಾಗಿಲನ್ನ ಇಟ್ಟವರು, ಬಡ ಮಕ್ಕಳ ಶಿಕ್ಷಣಕ್ಕೆ ಹಾಸ್ಟೆಲ್ ಸೀಟುಗಳನ್ನು ಕೊಡಿಸಿದವರು, ಸಚಿವ ಸುಧಾಕರ್ ಸಾಹೇಬರ ಮಾರ್ಗದರ್ಶನ ಪಡೆದಾಗ ತಾಲೂಕಿಗೆ ಭೀಕರ ಬರಗಾಲದ ನೆರಳು ಕವಿದಾಗ, ಗಾಯತ್ರಿ ಜಲಾಶಯದ ಒಳಗೆ ಹಸಿರು ಮೇವು ಬೆಳೆದಾಗ ಟ್ರ್ಯಾಕ್ಟರ್ ಮೂಲಕ ನೀರನ್ನ ಧರೆಗೆ ಹರಿಸಿದರು ಈ ದೇವನಾಗ. ರಂಗಸ್ಥಳದಲ್ಲಿ ನಿಂತು ಮುರಾರಿಯ ನಾಟಕವಾಡಿದಾಗ, ಶ್ರೀಕೃಷ್ಣನ ಪಾತ್ರದಲ್ಲಿ ಕಲಾ ಪ್ರೌಢಿಮೆ ಮೆರೆದಾಗ ಜನಸಾಗರವೇ ಹರಿದು ಬಂದಿತ್ತು. ಆ ಒಂದು ಮಾಯೆಯ ನೋಡುವಾಗ ಬಂದಂಥ ಜನಕ್ಕೆಲ್ಲ ವೃಷ್ಟಾನ್ನ ಉಣಬಡಿಸಿದಂಥ ಅನ್ನದಾತ ಇವರು. ವನಕಲ್ಲು ಮಠದ ಶ್ರೀಗಳ ಪಾದಕ್ಕೆ ಭಕ್ತಿಯನ್ನ ಅರ್ಪಿಸಿ ಐಷಾರಾಮಿ ಇನೋವಾ ಕ್ರಿಸ್ಟಾ ಕಾರನ್ನ ಉಡುಗೊರೆಯಾಗಿ ಕೊಟ್ಟವರು. ಪೂಜ್ಯರ ಶಿರಕ್ಕೆ ಶ್ವೇತ ಬೆಳ್ಳಿ ಕಿರೀಟವನ್ನ ಧರಿಸಿ ಕಾಡುಗೊಲ್ಲ ಸಮಾಜದ ಪ್ರೀತಿಯಲ್ಲಿ ತಾವೂ ಕೂಡ ಸದಾಕಾಲ ಜೊತೆಗಿರುವವರು. ಕುರುಕ್ಷೇತ್ರದ ದಿನದಂದು ಸಮಾಜದ ಬಂಧುಗಳ ಕರೆದರು, ಆರಾಧ್ಯ ದೈವಗಳ ಅರ್ಚಕರನ್ನ ವೇದಿಕೆಗೆ ತಂದವರು, ಎಲ್ಲರನ್ನ ಸತ್ಕರಿಸಿ ಸಮಾಜ ಪ್ರೇಮವ ಸಾರಿದವರು, ಪರಮೇಶ್ವರ ಸಾಹೇಬರ ಒಲವಿನ ನಾಯಕರೆನಿಸಿದರು. ಮನೆಗೆ ಬಂದ ಜನಕ್ಕೆಲ್ಲ ಪ್ರೀತಿಯ ಆತಿಥ್ಯದ ಊಟ, ಕಾಫಿ ಉಪಹಾರ ನೀಡುವುದೇ ಇವರ ದಿನನಿತ್ಯದ ಪರಿಪಾಠ. ಕಲಾವಿದರ, ಸಾರ್ವಜನಿಕರ ಹೃದಯ ಗೆದ್ದಂತಹ ಜಗನ್ನಾಥ ಪಾಪಣ್ಣನವರೇ ಹಿರಿಯೂರು ತಾಲೂಕಿನ ಪ್ರೇಮದ ಸಂಕೇತ. ಈ ಸಾಲುಗಳನ್ನು ಕೇಳ್ತಾ ಇದ್ರೆ ಕೇವಲ ಪ್ರಾಸಬದ್ಧವಾಗಿ ಕಾವ್ಯಭರಿತವಾಗಿ ಇರೋದಷ್ಟೇ ಅಲ್ಲ, ಜನರ ಮನಸ್ಸಲ್ಲಿ ಸದಾಕಾಲ ಇವರು ಮುನ್ನೆಲೆಯಲ್ಲಿ ಇದ್ದವರು. ಜನಸೇವೆಯೇ ಜನಾರ್ದನ ಸೇವೆ ಎಂದು ಭಾವಿಸಿ ಹಿರಿಯೂರು ವಿಧಾನಸಭಾ ಉಪಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಹಿರಿಯೂರಿನ ಜನತೆ ಇವರನ್ನ ಮೆಚ್ಚಿಕೊಂಡಿದ್ದು, ಮುಂದಿನ ದಿನದಲ್ಲಿ ಇವರನ್ನ ಗೆಲ್ಲಿಸುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ಇವರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಪಾಪಣ್ಣ ಅವರೇ, ಎಲ್ಲರೂ ಸಹ ಹೇಳೋ ಹಾಗೆ ತಾವು ಸಹ ಈ ಭಾಗದಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ನ ಪ್ರಬಲ ಆಕಾಂಕ್ಷಿಗಳಾಗಿದ್ದೀರಿ. ಸೊ ಈ ಸಂದರ್ಭದಲ್ಲಿ ನಾವು ಕೇಳುವಂತ ವಿಚಾರ ಏನು ಅಂತಂದ್ರೆ, ಯಾವ ಮಾನದಂಡದ ಆಧಾರದ ಮೇಲೆ ತಮಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನೋ ಒಂದು ವಿಚಾರವನ್ನ ಹೈಕಮಾಂಡಿಗಾಗಿರ್ಲಿ, ತಮ್ಮ ಕ್ಷೇತ್ರದ ಸ್ಥಳೀಯ ಮುಖಂಡರಿಗಾಗ್ಲಿ ಅಥವಾ ನಿಮ್ಮ ಜನತೆಯಲ್ಲಿ ತಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನಾನು ಯಾವ ಮಾನದಂಡದಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಈ ಪಕ್ಷಕ್ಕೆ ಹಗಲಿರುಳು ಸೇವೆಯನ್ನು ಮಾಡೋದ್ರಿಂದ, ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ 45 ತಾಲೂಕಲ್ಲಿ ನಮ್ಮ ಕಾಡುಗೊಲ್ಲ ಸಮಾಜ ವಾಸ ಮಾಡ್ತಾ ಇದ್ದೀವಿ. ಸುಮಾರು 10 ಲಕ್ಷ ಜನಗಳು ಈ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇದುವರೆಗೂ ಯಾರಾದ್ರೂ ಒಬ್ಬರು MLA ಅವರು ಇಲ್ಲ, ಒಬ್ಬ MP ಅವರು ಇಲ್ಲ, ಒಬ್ರು MLC ಇಲ್ಲ. ಹಾಗಾಗಿ ಈ ಸಮಾಜಕ್ಕೆ ಒಂದು ನೋವಿದೆ. ನಮ್ಮ ನೋವನ್ನ ಯಾರಾದ್ರೂ ಹೇಳ್ಕೋಬೇಕು ಅಂತಕ್ಕಂಥದ್ದು ಬಹಳ ದ್ವಂದ್ವಾಗಿದೆ. ಅದಕ್ಕೋಸ್ಕರ ನಾನು ಈ ಸಮಾಜದ ರೆಪ್ರೆಸೆಂಟ್ ಆಗಬೇಕು, ಆ ಸಮಾಜಕ್ಕೆ ಒಂದು ನ್ಯಾಯ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಿರಿಯೂರು ತಾಲೂಕು 65,000 ಜನ ನಮ್ಮ ಕಾಡುಗೊಲ್ಲ ಸಮಾಜದಲ್ಲಿ ವಾಸ ಮಾಡ್ತಾ ಇದೀವಿ. ಹಾಗಾಗಿ ನಾವು ಟಿಕೆಟ್ ಅನ್ನ ಕೊಡಿ ಅಂತಕ್ಕಂಥವನ್ನು ಸಾಮಾಜಿಕ ನ್ಯಾಯ ಪರವಾಗಿ ನಾವು ಪಾಲನ್ನು ನಾವು ಕೇಳ್ತಾ ಇದೀವಿ ಅಷ್ಟೇ. ಓಕೆ, ಇದೇ ಒಂದು ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಕಟ್ಟ ಕಡೆಯ ಒಂದು ಮತದಾರ ಬಂಧುಗಳಿಗಾಗಿರ್ಲಿ, ಹಿರಿಯರಿಗೆ, ಮಹಿಳೆಯರಿಗಾಗಿರ್ಲಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರ? ನಾನು ಒಂದು ಮಾತನ್ನ ಈ ನಮ್ಮ ಹಿರಿಯೂರು ತಾಲೂಕಿನ ಮಹಾ ಕಟ್ಟಕಡೆ ಮತದಾರರು ಸಹ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಹಿರಿಯೂರು ತಾಲೂಕು ಅಂತಂದ್ರೆ ಸ್ವಾಭಿಮಾನಿಗೆ ಧಕ್ಕೆ ಬಂದಿದೆ. ಹಣ ಇದ್ರೆ ಹಿರಿಯೂರು ತಾಲೂಕಲ್ಲೂ ಗೆದ್ಕೋಬೇಕು ಅಂತಕ್ಕಂಥ ಎಲ್ಲಾ ಮಾಧ್ಯಮದಲ್ಲಿ ಪ್ರಚಾರ ಆಗ್ತಕ್ಕಂಥದ್ದು ತಾವೆಲ್ಲರೂ ಸಹ ನೋಡಿದಿರಾ. ಪ್ರತಿನಿತ್ಯ ಹೊಸ ಹೊಸ ಪೋಸ್ಟ್ಗಳು ಬಂದ್ ಬೀಳ್ತಾ ಇದ್ದೇವೆ. ನಾನು ಹಿರಿಯೂರು ತಾಲೂಕು ಹೋಗ್ತೀನಿ, ನನ್ನ ಹತ್ರ 1,000 ಕೋಟಿ ಇದೆ, ನನ್ನ ಹತ್ರ 2,000 ಕೋಟಿ ಇದೆ, ನಾನು ಹಣ ಚೆಲ್ಲಿಬಿಡ್ತೀನಿ, ಗೆದ್ದು ಬಿಡ್ತೀನಿ ಅಂತಕ್ಕಂಥ ಒಂದು ದುಂಬಲಿಂದ ಅವ್ರದೇ ಆದ ಒಂದು ವರ್ಚಸ್ಸಲ್ಲಿ, ಅವ್ರದೇ ಆದ ಆಡಂಬರ ಆವೇಶದಲ್ಲಿ ಚುನಾವಣೆ ಸಾಗಟೆ ನಡೀತಾ ಇರತಕ್ಕಂಥದ್ದನ್ನ ತಾವೆಲ್ಲರೂ ಸಹ ನೋಡಿದಿರ. ಹಾಗಾಗಿ ಈ ಸಾರಿ ಸ್ಥಳೀಯ ಅಭ್ಯರ್ಥಿಗೆ ಅವಕಾಶವನ್ನು ಮಾಡಿಕೊಡ್ತದೆ ಅಂತಕ್ಕಂಥ ಮಾತನ್ನ ಮನವಿ ಮಾಡ್ತಾ,
ನಮ್ಮ ಹಿರಿಯೂರು ತಾಲೂಕಿನ ಪ್ರಜ್ಞಾವಂತ ಮತದಾರ ಬಂಧುಗಳಿಗೆ ಗೊತ್ತಾಗಿದೆ. ಈ ಸರಿ ಎಷ್ಟು ಕೋಟಿ ಬಂಗಾರಗಳು ಕೈ ಚೈನ್ ಎಲ್ಲ ಹಾಕಿಮಂದು ತೋರಿಸಿ ಆರ್ಭಟಿಸಿರು ಸಮೇತ ಯಾರು ಬೇರೆಯವರಿಗೆ ಮತವನ್ನ ಹಾಕಲ್ಲ. ಕಾಂಗ್ರೆಸ್ ಪಕ್ಷವನ್ನೇ ಈ ತಾಲೂಕಿನ ಜನ ಸ್ಥಳೀಯರನ್ನೇ ಬೆಂಬಲಿಸ್ತಕ್ಕಂಥದ್ದು ನನಗೆ ಅರಿವಿದೆ. ಹಾಗಾಗಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಈ ಸರಿ ಸ್ಥಳೀಯರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ನಾನು ಎಲ್ಲ ನಮ್ಮ ಮತದಾರ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ ಬೆಳಗ್ಗೆ ನಿಮ್ಗೆ ಕಷ್ಟಕ್ಕೆ ಸಿಗ್ತಾರೆ. ಈಗ ಅವರು ಎಲ್ಲರಿಂದ ಬರ್ತಾರೆ, ಸಾವಿರಾರು ಕೋಟಿ ಹಣ ಖರ್ಚು ಮಾಡ್ತಾರೆ, ಮತ್ತೆ ಹಣವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರು ಇರ್ತಕ್ಕಂಥ ಆಸ್ತಿನ ಡಬಲ್ ಮಾಡಕ್ಕೆ ಚಿಂತೆ ಮಾಡ್ತಾರೆ ವಿನಃ ನಿಮ್ಮ ಲೋಕಲ್ ಸಮಸ್ಯೆಗಳನ್ನು ಯಾರು ಸಹ ಸ್ಪಂದಿಸೋದಿಲ್ಲ. ಬೆಂಗಳೂರಿಗೆ ಹೋದ್ರೆ ಹಿರಿಯೂರಿಗೆ ಇದೀವಿ ಅಂತಾರೆ, ಹಿರಿಯೂರಿಗೆ ಹೋದ್ರೆ ಬೆಂಗಳೂರಿಗೆ ಹೋಯ್ತೀವಿ ಅಂತಾರೆ, ನಿಮ್ಗೆ ಯಾರು ಸಿಗಲ್ಲ. ಸ್ಥಳೀಯ ಅಭ್ಯರ್ಥಿ ನಾವು ಪಾಪಣ್ಣ ಇಲ್ಲೇ ಇರ್ತೀನಿ, ಬೆಳಗ್ಗೆ ನಿಮ್ಗೆ ಸಿಗ್ತೀನಿ. ಹಾಗಾಗಿ ಯಾರೇ ಆಗಲಿ ಸರಿ ಸ್ಥಳೀಯರನ್ನ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ನಾನು ಮನವಿ ಮಾಡ್ತಾ ಇದ್ದೀನಿ.